ವೀಕ್ಷಕರೇ, ಕದಂ ಫಸ್ಟ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಿ ಈಗ ರನ್ನ ನಗರಿ ಮುಧೋಳದಲ್ಲಿ ನಾವಿದ್ದೀವಿ. ಮುಧೋಳದಲ್ಲಿ ಸಂಪೂರ್ಣವಾಗಿ ಒಂದು ಮದುವಣಗಿತ್ತಿಯಂತೆ ಮುಧೋಳ ಅಲಂಕಾರಗೊಂಡಿದೆ. ಮುಧೋಳಿನಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಎಲ್ಲ ಕಡೆ ಲೈಟು ಲೈಟು ಲೈಟು. ಇದನ್ನು ನೋಡ್ತಾ ಇದ್ರೆ ಒಂದು ಹಬ್ಬದ ವಾತಾವರಣ. ಈ ಹಬ್ಬದ ವಾತಾವರಣಕ್ಕೆ ಕಾರಣ ಆಗಿರೋದು ರನ್ನ ವೈಭವ. ಇದು ಕಳೆದ 2018ರಲ್ಲಿ ಆಗಿತ್ತು. ಆನಂತರ ಕರೋನಾ ಇದು ಕೇವಲ ಏನೇನೋ ಎಲ್ಲ ಬಂದ ತಕ್ಷಣ ಈ ರನ್ನ ವೈಭವ ಆಗಿರಲೇ ಇಲ್ಲ. ಆದರೆ ಮತ್ತೊಮ್ಮೆ ಇಂಥ ಸೌಭಾಗ್ಯವನ್ನು ನೋಡುವ ಭಾಗ್ಯ ಮುಧೋಳದ ಜನರಿಗೆ ಸಿಗ್ತಾ ಇದೆ. ಹೀಗಾಗಿ ಮುಧೋಳದ ಮಂದಿ ಕೂಡ ಬಹಳ ಖುಷಿಯಲ್ಲಿದ್ದಾರೆ ಮತ್ತು ರನ್ನ ವೈಭವವನ್ನು ಸಾಕಷ್ಟು ಖುಷಿಯಿಂದ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ನಡೆಯುವ ರನ್ನ ವೈಭವ ನಿಜಕ್ಕೂ ನೋಡುವಂತಿರುತ್ತೆ. ಸಾಕಷ್ಟು ಸಾಂಸ್ಕೃತಿಕ ಕವಿಗೋಷ್ಠಿಗಳು, ಕ್ರೀಡೆಗಳು, ಅಂದರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಹಂಪಿ ಉತ್ಸವ, ನೀವು ಮೈಸೂರು ಉತ್ಸವ ಏನು ನೋಡ್ತೀರಿ ಅದೇ ರೀತಿ ರನ್ನ ಉತ್ಸವ ಅನ್ನೋದು ಕೂಡ ಬಹಳ ಖುಷಿಯಿಂದ ನೀವು ಕಾಣ್ಬೋದು. ನಿಜಕ್ಕೂ 3 ದಿನಗಳ ಕಾಲ ಇಲ್ಲಿ ಜಿಲ್ಲಾಡಳಿತದಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಡೀ ಮುಧೋಳದ ನಗರದಲ್ಲಿ ಕನ್ನಡ ಬಾವುಟಗಳು ರಾರಾಯಿಸ್ತಾ ಇದ್ದಾವೆ. ಹಾಗೆ ಎಷ್ಟೋ ಕಡೆ ಲೈಟಿಂಗ್ಸ್ಗಳು ಎಷ್ಟು ಅದ್ಭುತವಾಗಿ ಕಣ್ಣಿಗೆ ಹಬ್ಬ ಅಂದರೆ ನಿಜಕ್ಕೂ ಈ ರನ್ನ ಉತ್ಸವ ಆದರೆ ಹಿಂಗಾಗಬೇಕಪ್ಪ ಎಲ್ಲರೂ ಅಂತ ಇದ್ದಾರೆ. ಇದೇ ರನ್ನ ಉತ್ಸವದ ಬಗ್ಗೆ ಮಾತಾಡೋಕ್ಕೆ ಕೆಲವೊಬ್ಬರು ಇದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ, ರನ್ನ ಉತ್ಸವ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಕೇಳೋಣ. ಇಲ್ಲಿ ಸಾರ್ವಜನಿಕರನ್ನು ಮಾತಾಡಿಸುವ ಪ್ರಯತ್ನ ಮಾಡೋಣ. ಸರ್, ರನ್ನ ಉತ್ಸವ ನೀವು 5 ವರ್ಷದ ನಂತರ ನೋಡ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್, ರನ್ನ ಉತ್ಸವ ಇದು ಹೆಂಗಂತಂದರೆ ಮೈಸೂರು ಏನು ದಸರಾ ಉತ್ಸವ ಆಗುತ್ತೆ ಅದೇ ಮಾದರಿಯಲ್ಲಿ ಬೀದಿಗಳನ್ನು ಅತ್ಯಂತ ಅಲಂಕೃತವಾಗಿ ಮನೆಯಲ್ಲಿ ಮದುವೆ ನಡೀತಾ ಇದೆ ಅನ್ನೋ ಥರ ಇಡೀ ಊರಿನ ಒಂದು ಹಬ್ಬ ಇದು ನಮ್ಮ ರನ್ನ ಉತ್ಸವ ಆಗಿದೆ ಸರ್. ಈ ಒಂದು ಉತ್ಸವವನ್ನು ಮಾಡಲಿಕ್ಕೆ ಅನೇಕ ಜನ, ರನ್ನ ಪ್ರತಿಷ್ಠಾನ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ವಿವಿಧ ಸಂಘಟನೆಗಳಾಗಿರ್ಬೋದು, ಹಲವು ದಿನಗಳಿಂದ ಕಡಿಮೆ ಅಂದರೆ ಸುಮಾರು 2-3 ತಿಂಗಳ ಕಾಲ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಧೋಳ ತಾಲೂಕಿನ ಎಲ್ಲ ಗ್ರಾಮಗಳು ಈ ಒಂದು ಉತ್ಸವದಲ್ಲಿ ಅತ್ಯಂತ ಯಶಸ್ವಿ ಮಾಡೋದಕ್ಕೆ ಹಗಲಿರುಳು ಪರಿಶ್ರಮವನ್ನು ಪಟ್ಟು ರನ್ ರಥವನ್ನು ಎಲ್ಲ ಹಳ್ಳಿಗಳಲ್ಲಿ ರನ್ ರಥ ಅತ್ಯಂತ ಪ್ರೀತಿಪೂರ್ವಕವಾಗಿ ಅತ್ಯಂತ ಮೆರವಣಿಗೆಗಳ ಮೂಲಕ ಅವುಗಳನ್ನ ಸ್ವಾಗತ ಮಾಡಿಕೊಂಡು ಈ ಒಂದು ರನ್ನ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ನೀವು ರನ್ನ ವೃತ್ತದಲ್ಲಿದ್ದೀರಾ. ರನ್ನ ಅಂದ ತಕ್ಷಣ ಈ ವೃತ್ತ ಬಹಳಷ್ಟು ಖುಷಿ ಕೊಡುತ್ತೆ. ಈಗೇನು ನೀವು ನೋಡ್ತಾ ಇದ್ದೀರಾ, ನನ್ನ ಮುಂದೆ ಏನು ತೋರಿಸ್ತಾ ಇದ್ದೀವಿ, ಬನ್ನಿ ಇಲ್ಲೇ ನೀವು ಕೂಡ. ಸೊ ಈ ರನ್ನ ವೃತ್ತ ನೋಡಿದಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಸರ್? ಯಾಕಂದರೆ ನಾವು ಸಾಕಷ್ಟು ಸರ್ತಿ ನಾವು ಮೈಸೂರು ದಸರಾಗಳು ಹೋಗಿದ್ವಿ. ನಾವು ಸಾಕಷ್ಟು ನಾವು ಇಲ್ಲೇನು ಮೈಸೂರಲ್ಲಿದ್ದೀವೋ ಅಥವಾ ನಾವು ಮುಧೋಳದಲ್ಲಿ ಅನ್ನೋದೇ ನಾವು ಮರೆತು ಹೋಗ್ತಾ ಇದ್ವಿ. ಅಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ರನ್ನ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ರನ್ನ ಉತ್ಸವಕ್ಕೆ ಸಹಾಯ ಸಹಕಾರ ನೀಡಿದಂಥ ಎಲ್ಲ ಗ್ರಾಮದ ಗುರು ಹಿರಿಯರಾಗಿರ್ಬೋದು, ವಿವಿಧ ಇಲಾಖೆಗಳ ಅಧಿಕಾರಿಗಳಾಗಿರ್ಬೋದು, ಹಿರಿಯರಿರ್ಬೋದು, ಆಮೇಲೆ ಯುವಕರಿರ್ಬೋದು, ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಮಾತಾಡ್ಸೋಣ. ಶಿಕ್ಷಕರು ಇದ್ದಾರೆ. ಶಿಕ್ಷಕರಿಗೆ ಅಂದ ತಕ್ಷಣ ಈ ರನ್ನ ಉತ್ಸವದ ಬಗ್ಗೆ ಸಾಕಷ್ಟು ತಯಾರಿ ಮಾಡ್ಕೊಂಡಿರ್ತಾರೆ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ರನ್ನ ಉತ್ಸವ ಅಂದ ತಕ್ಷಣ ಈ ಮುಧೋಳ ನೋಡಿದಾಗ ಫಸ್ಟ್ ನಿಮ್ಗೆ ಏನು ಅನಿಸುತ್ತೆ? ಸರ್, ಈಗಾಗಲೇ ನಮ್ಮ ಸರ್ ಹೇಳಿದಂಗೆ ರನ್ನ ಉತ್ಸವನ ಬಹುಶಃ ನಮ್ಮ ಮುಧೋಳದಾಗ ಇರುವಂಥ ಒಂದು ಸಾಂಸ್ಕೃತಿಕ ಹಬ್ಬ ಇದೊಂದು ನಮ್ಮದು ಮುಧೋಳ ರನ್ನ ಉತ್ಸವ. ನಾವು ಮೈಸೂರು ದಸರಾ ಮಾಡಾಕತ್ತೀವಿ, ಏನೋ ರನ್ ಉತ್ಸವ ಮಾಡಾಕತ್ತೀವಿ ಅಂತ ಮೈಸೂರು ದಸರಾವನ್ನು ಮೀರಿಸುವಂಥ ಒಂದು ಮಟ್ಟದೊಳಗೆ ನಮ್ಮ ಮುಧೋಳದಾಗ ನಡೆದಂಥ ಒಂದು ರನ್ ಉತ್ಸವ, ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ರನ್ನ ಇವತ್ತು ನಾಡಿನಾದ್ಯಂತ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿ, ರತ್ನತ್ರಯಲ್ಲಿ ಒಬ್ಬರಾಗಿ ನಮ್ಮ ಮುಧೋಳದ ಕೀರ್ತಿಯನ್ನು ಜಗದಾಗಲ ಮುಗಿಲಾಗ ವಿಸ್ತರಿಸಿದಂಥ ಒಂದು ಮಹಾನ್ ಖ್ಯಾತಿಯ ರನ್ನನ ಇವತ್ತು ಅವನ ಒಂದು ಖ್ಯಾತಿ ಎಲ್ಲೆಡೆ ಹಬ್ಬುವ ರೀತಿ ರನ್ನ ಉತ್ಸವದ ಅವರ ಸವಿ ನೆನಪಿಗಾಗಿ ನಮ್ಮ ಮುಧೋಳದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಜನರಾಗಿರ್ಬೋದು, ಎಲ್ಲ ಶಾಲೆಗಳ ಶಿಕ್ಷಕರಾಗಿರ್ಬೋದು, ನಾವು 3 ಜನ ಶಿಕ್ಷಕರು, ಇಡೀ ತಾಲೂಕುದಿಂದ ಶಿಕ್ಷಕರೆಲ್ಲ 3 ದಿನ ಈ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ಖುಷಿಯಾಗಿ ನಾವು ಪಾಲ್ಗೊಂಡಿದ್ದೀವಿ ಅನ್ನುವಂಥದ್ದು ನಮ್ಮದೊಂದು ಅತ್ಯಂತ ಸಂತಸ ಮತ್ತು ಅತ್ಯಂತ ಖುಷಿಯ ಸಂಗತಿ ಸರ್. ಓಕೆ, ಇದಾಗಿತ್ತು ಜನಗಳ ಮಾತು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಯಾಕಂದರೆ ಇದು ಒಂದು ಮೈಸೂರು ಏನು ಹಬ್ಬ ಇದೆ ಅದಕ್ಕೂ ಮೀರಿಸುವಂಥದ್ದಂತ ಎಲ್ಲ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಇದೇ ರೀತಿ ರನ್ನ ವೈಭವ ಇದೇ ಪ್ರತಿ 5 ವರ್ಷಕ್ಕೊಮ್ಮೆ ಬೇಡ, ಪ್ರತಿ ವರ್ಷ ಆಗಲಿ ಅನ್ನೋದು ಎಲ್ಲ ಜನರ ಮಾತು. ಜೊತೆಗೆ ರನ್ನ ಉತ್ಸವಕ್ಕೆ ಯಾರೆಲ್ಲ ಇನ್ನೂ ದೂರದಲ್ಲಿದ್ದೀರಿ, ಇನ್ನೂ 3 ದಿನ ಕಾಲಾವಕಾಶ ಇದೆ, ಖಂಡಿತ ನೀವು ಬರ್ಬೋದು. ಇಲ್ಲಿ ಸುತ್ತಮುತ್ತಲವರು ಖಂಡಿತ ಬನ್ನಿ, ಈ ಅವಕಾಶ ಮತ್ತೆ ಸಿಗಲ್ಲ. ರನ್ನ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಮಂಜುನಾಥ್, ಕದಂ ಫಸ್ಟ್ ನ್ಯೂಸ್, ಮುಧೋಳ.